ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ಬ್ಲಾಗ್. ಸೊ ಇವತ್ತು ಫ್ರೆಂಡ್ಸ್ ಯಾವುದೇ ರೀತಿ ಡೈಲಿ ಬ್ಲಾಗ್ಸ್ ಮಾಡ್ತೀರಾ. ನನ್ನ ಸ್ಯಾರಿ ಕಲೆಕ್ಷನ್ ನನ್ನ ಹತ್ರ ಸ್ವಲ್ಪನೇ ಇರೋದು, ಜಾಸ್ತಿ ಸೀರೆಗಳಿಲ್ಲ. ನನ್ನ ಹತ್ರ ಎಷ್ಟಿದೆ ಅಷ್ಟನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡೋಣ ಅಂತ ಇವತ್ತಿನ ವಿಡಿಯೋ. ಸೊ ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ನಂದು ಮೊದಲನೇ ಸ್ಯಾರಿ ಬಂದು ಇದು. ಏನಕ್ಕಪ್ಪ ಇದು ಮೊದಲನೇ ಸ್ಯಾರಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಈ ರೀತಿ ಇದೆ. ಬಾರ್ಡ್ರ್ ಬಂದು ಈ ರೀತಿ ಇದೆ. ಏನಕ್ಕಪ್ಪ ಇದು ನನಗೆ ಮೊದಲನೇ ಸ್ಯಾರಿ ಅಂದರೆ, ಈಗ ನಂದು ಲವ್ ಮ್ಯಾರೇಜ್ ಆಗಿದ್ರೆ ನಾನು ಗ್ರ್ಯಾಂಡಾಗಿ ಏನಾಗಿರಲಿಲ್ಲ. ಸೊ ಎಂಗೇಜ್ಮೆಂಟ್ ಸ್ಯಾರಿ ಮೆಮೊರಿ, ಮದುವೆ ಸ್ಯಾರಿ ಮೆಮೊರಿ ಅಂತ ನಂದು ಅಷ್ಟಿಲ್ಲ. ಹಂಗಾಗಿ ಈ ಸ್ಯಾರಿ, ಸೊ ಈ ಸ್ಯಾರಿ ಏನಕ್ಕಪ್ಪ ಅಂದರೆ ಮೊದಲನೇ ಸ್ಯಾರಿ, ನನ್ನ ಗಂಡ ತಗೊಟ್ಟಿರೋ ಮೊದಲನೇ ಸ್ಯಾರಿ ಇದು. ಸೊ ಅದು ಹಾಗಾಗಿ ಇದೊಂದರಲ್ಲಿ ಇಷ್ಟ ಇದು. ಸೊ ಇದು ನಾನು ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಸುಮಾರು ಜನ ಹೇಳಿದರು. ಸೊ ಮೊದಲನೇ ಅಂದರೆ ಗಂಡ ಕೊಡ್ಸಿದ್ದು ಮೊದಲನೇ ಸ್ಯಾರಿ ಅಲ್ವಾ, ಹಾಗಾಗಿ ಇದೊಂಥರ ಇಷ್ಟ ನನಗೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದು, ಸೊ ಬ್ಲೌಸ್ ಬಂದು ಈ ರೀತಿ ಐತೆ. ಬ್ಲೌಸೇನು ಅಷ್ಟು ತೋರ್ಸೋಕೆ ಹೋಗಲ್ಲ, ಯಾಕಂದರೆ ನಾನು ಅಷ್ಟು ಯಾವನು ಗ್ರ್ಯಾಂಡಾಗಿ ಹೊಲ್ಸಿಲ್ಲ, ಎಲ್ಲ ಸಿಂಪಲಾಗಿ ಹೊಲ್ಸಿರೋದು. ಸೊ ಹಂಗೆ ಸಿಂಪಲಾಗಿ ತೋರಿಸ್ಬಿಡ್ತೀನಿ ಈಗ. ಸೊ ನೋಡಿ, ಬ್ಲೌಸ್ ಡಿಸೈನ್ ಬಂದು ಈ ರೀತಿ ಇದೆ. ತೋಳ ಹತ್ರ ಬಂದು ಈ ರೀತಿ ಇದೆ. ಸೊ ಆಮೇಲೆ ನಾನು ಜೋಡಿಸ್ಕೊಳ್ತೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಫ್ರೆಂಡ್ಸ್. ಈ ಸ್ಯಾರಿ ಯಾವುದಪ್ಪ ಅಂದರೆ, ಇದನ್ನು ಕೂಡ ಒಂದು ಮೆಮೊರಿನೇ. ಈಗ ಮದುವೆ ಆಗಿ ಗೌರಿ ಹಬ್ಬಕ್ಕೆ ಮೊದಲನೇ ಬಾಗ್ನ ಅಂತ ಕೊಡ್ತಾರಲ್ಲ. ಚಿನಿ ಎಲ್ಲ ಆ ಕಡೆಗೆ ಹೋಗು, ಹಿಂದಕ್ಕೆ ಹೋಗು, ಅಳ್ಳಾಡಿಸ್ಬಾರ್ದು ಕ್ಯಾಮ್ರಾನ. ಗೌರಿ ಹಬ್ಬಕ್ಕೆ ಮೊದಲನೇ ಸ್ಯಾರಿ ಅಂತ ಕೊಡ್ತಾರಲ್ಲ ಅವ್ರ ಮನೆ ಕಡೆಯಿಂದ, ಇದು ನಮ್ಮ ಅಮ್ಮ ಕೊಡ್ಸಿದ ಸ್ಯಾರಿ. ಸೊ ಇದು ಒಂಥರ ಇಷ್ಟ, ಒಂಥರ ಚೆನ್ನಾಗಿ ಕಾಣುತ್ತೆ ಸ್ಯಾರಿನೂ ಕೂಡ, ಹಂಗಾಗಿ. ಸೊ ಇದು ಮಾಮೂಲಿ ಎಂಬಾರ್ಡು, ಒಂದು ಚಿಕ್ಕ ಪಾಡು ಈ ರೀತಿ ಇದೆ. ಈ ಕಲರ್ ಅಂತ ಇದು ಇದೆ. ಸೊ ಈ ಬ್ಲೌಸ್ನು ಅಷ್ಟೇ, ಇದನ್ನು ಅಷ್ಟೇ ಸಿಂಪಲಾಗೆ. ನಾನು ಆಲ್ಮೋಸ್ಟ್ ಬ್ಲೌಸ್ ಎಲ್ಲ ಹೇಳ್ದಾಗೆ ಸಿಂಪಲಾಗೆ ಹೊಲಿಸಿರೋದು. ಇದು ಬಂದು ಬ್ಲೌಸ್ ಬಂದು ಈ ರೀತಿ ಇದೆ. ಬ್ಯಾಕು ತೋಳ ಹತ್ರ ಬಂದು ಈ ರೀತಿ ಇದೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದು, ಇದು ಬಂದು ನನ್ನ ಸೀಮಂತದ ಸ್ಯಾರಿ ಫ್ರೆಂಡ್ಸ್. ಇದು ನನ್ನ ಸೀಮಂತದ ಸ್ಯಾರಿ ಇದು. ಈಗ ನನ್ನ ಹತ್ರ ಇರೋ ಸೀರೆಯಲ್ಲಿ ಕಾಸ್ಟ್ಲಿ ಸೀರೆ ಅಂದರೆ ಇದೆ ಅಂದ್ಕೊಳ್ಳಿ. ಜಾಸ್ತಿ ಕಾಸ್ಟ್ಲಿ ಸೀರೆ ಅಂದರೆ, ಜಾಸ್ತಿ ಅಮೌಂಟಿನ ಸ್ಯಾರಿ ಅಂದರೆ ಇದೆ. ಇದು ಬಾಟ್ರು ಬಂದು ಮಾಮೂಲಿ ಸುಮ್ಮನೆ ಹಿಡ್ಕೊಂಡು ಕೂತ್ಕೊ. ಇದು ಬಂದು ಎರಡೇ ಸಲ ಇದನ್ನು ಹುಟ್ಟಿರೋದು. ಆಲ್ಮೋಸ್ಟ್ ನನ್ನ ಹತ್ರ ಸೀರೆ ಇರೋವೆಲ್ಲ ನಾನು 1-2 ಸಲ ಅಷ್ಟೇ ಹುಟ್ಟಿರೋದು. ಇದು ಬಂದು ಬ್ಲೌಸ್ ಈ ರೀತಿ ಬ್ಯಾಕ್ ಸೈಡು, ತೋಳದ್ರ ಮಾಮೂಲಿ ಆಗಿ. ನೆಕ್ಸ್ಟ್ ಬಂದು ಆಲ್ಮೋಸ್ಟ್ ಆಮೇಲೆ ಇನ್ನೊಂದು ಹೇಳ್ದಂಗೆ, ನನ್ನ ಹತ್ರ ಕೊಡ್ಸಿರೋ ಸ್ಯಾರಿನೇ ಜಾಸ್ತಿ. ಈಗ ಸೀಮಂತಕ್ಕೆ ಅಂದರೆ ತಗೊಳ್ತಾರಲ್ಲ ಆ ರೀತಿ ಸ್ಯಾರಿನೇ ನಾನು ಆಲ್ಮೋಸ್ಟ್ ಯಾವನ್ನೂ ತಗೊಂಡಿಲ್ಲ. ನಾನು ದುಡ್ಡು ಕೊಟ್ಟು ತಗೊಂಡಿರೋದು ಸ್ಯಾರಿನೇ ಕಮ್ಮಿನೇ. ಆಲ್ಮೋಸ್ಟ್ ನಾನು ತಗೊಂಡೆ ಎಲ್ಲ ಸ್ಯಾರಿನ ನಾನು ದುಡ್ಡು ಕೊಟ್ಟು. ಎಲ್ಲ ಕೊಡ್ಸಿರೋ ಸ್ಯಾರಿಗಳನ್ನ ಇನ್ನೂ ನಾನು ಬ್ಲೌಸ್ ಹೊಲ್ಸೋಕ್ಕಾಗಿಲ್ಲ. ಇನ್ನು ನಾನು ನೆಕ್ಸ್ಟ್ ಇನ್ನೇನು ಸ್ಯಾರಿ ತೊಗೊಳ್ಳೋಣ. ನಾನು ಸ್ಯಾರಿ ಜಾಸ್ತಿ ವೇರ್ ಮಾಡೋಂಗಿಲ್ಲ, ಹಾಗಾಗಿ ನಾನು ಜಾಸ್ತಿ ಅಷ್ಟು ಸ್ಯಾರಿಗೆ ನಾನು ಜಾಸ್ತಿ ಇನ್ವೆಸ್ಟ್ ಏನು ಮಾಡೋಕ್ಕೆ ಹೋಗಲ್ಲ, ಸ್ಯಾರಿಗೆ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲ್ಲ. ಈ ಸ್ಯಾರಿ ಬಂದು ಇದು ಬಂದು ಕೊಡ್ಸಿರೋ ಸ್ಯಾರಿನೇ. ಈ ರೀತಿ ಇದೆ. ಇದು ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಇದ್ರ ಬ್ಲೌಸ್ ಬಂದು ಈ ರೀತಿ ಇದೆ. ತೋಳ್ ಬತ್ತು ಅಂದ್ರೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೊಡ್ಸಿರೋ ಸ್ಯಾರಿನೇ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಸ್ಯಾರಿ ನನಗೆ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಬಟ್ ಬ್ಲೌಸ್ನ ನಾನು ಮೈಸೂರಲ್ಲಿ ಇದ್ದೆ, ಆಗ ಬಾಣಿತಾನದಲ್ಲಿ ಇದ್ದೆ. ಆಗ ಮೈಸೂರಲ್ಲಿ ಒಲೆ ಕೊಟ್ಟಿದ್ದೆ. ಬ್ಲೌಸ್ ನಾನು ಹೇಳಿದ್ದೆ ಒಂದು, ಅವ್ರು ಮಾಡಿರೋದೆ ಒಂದು. ಹೆಂಗೆ ಅಂದರೆ, ಈಗ ಏಜ್ ಆದವರು ಬ್ಲೌಸ್ ಹೊಲ್ಸ್ಕೋದಲ್ಲ, ಆ ರೀತಿ ಹೋಗ್ಬಿಟ್ಟವ್ರೆ ನನಗೆ. ಬಟ್ ಇನ್ನೇನು ಮಾಡೋಣ, ಅದಕ್ಕೆ ಏನಾದ್ರು ಡಿಸೈನ್ ಕೊಡಿಸ್ತೀನಿ ಸದ್ಯಕ್ಕೆ. ಬ್ಲೌಸ್ ಬಾರ್ಡ್ರ್ ಬಂದು ಈ ರೀತಿ ಇದೆ. ಇದೊಂದು ಸಿಂಪಲಾಗಿ ಹಂಗೆ ತೋರಿಸ್ತೀನಿ. ಇದು ನೋಡಿ ಬ್ಲೌಸ್, ನನಗೆ ಬ್ಲೌಸ್ ತೋರ್ಸೋಕ್ಕೆ ಬೇಜಾರಾಗುತ್ತೆ ನಿಜ. ಅದಕ್ಕೆ ಇದೇನಾದ್ರು ವರ್ಕ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಈ ಸ್ಲೀವ್ ಇಲ್ಲಿದೆಯಲ್ಲ, ಇದನ್ನು ಕೂಡ ಅವ್ರು ಕೊಟ್ಟಿರಲಿಲ್ಲ. ಇದು ಆದರೆ ಅಮೌಂಟ್ ತೊಗೊಂಡ್ರು, ಜಾಸ್ತಿನೇ ತೊಗೊಂಡ್ರು. ಬಟ್ ಎಷ್ಟು ಕೊಟ್ಟೆ ಅಂತ ನೆನಪಿಲ್ಲ, ಆಲೇ 2 ವರ್ಷ ಹೋಗಿದೆಯಲ್ಲ, ಹಾಗಾಗಿ ಇದನ್ನು ಕೂಡ ಹಾಕಿರಲಿಲ್ಲ ಅವರು. ಇದನ್ನು ಕೂಡ ನಾನೇ ಹಾಕೊಂಡಿದ್ದು.
ಈ ರೀತಿ ಹೊಲ್ದವ್ರೆ. ಎಷ್ಟು ಬೇಜಾರಾಯ್ತದೆ ಗೊತ್ತಾ ಈ ಬ್ಲೌಸ್ ನೋಡೋದಕ್ಕೆ. ನಂಗೆ ಬ್ಲೌಸ್ ತೋರ್ಸೋಕ್ಕೆ ಬೇಜಾರು ಬಿಡಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೊಡ್ಸಿರೋ ಸ್ಯಾರಿ. ನಾನು ಆವಾಗಲೇ ಹೇಳ್ದಂಗೆ ನನ್ನ ಹತ್ರ ಕೊಡ್ಸಿರೋ ಸ್ಯಾರಿನೇ ಜಾಸ್ತಿ ಇರೋದು. ಹಂಗಾಗಿ ಇದೊಂದು ಸ್ಯಾರಿ, ಇದು ಕೊಡ್ಸಿರೋ ಸ್ಯಾರಿನೇ. ಇಲ್ಲ ಸಾರಿ, ಇದು ಕೊಡ್ಸಿರೋ ಸ್ಯಾರಿ ಅಮ್ಮ ತಗೊಟ್ಟಿರೋ ಸ್ಯಾರಿ ಇದು. ಸೊ ಈ ಬ್ಲೌಸ್ ಬಂದು ಈ ರೀತಿ ಡಿಸೈನ್ ಬಂದು ಈ ರೀತಿ. ನೆಕ್ಸ್ಟ್ ಬಂದು ಈ ಸ್ಯಾರಿ, ಇದು ಕೊಡ್ಸಿರೋ ಸ್ಯಾರಿನ. ಬಟ್ ಈ ಸ್ಯಾರಿಗೆ ನಾನೇ ಸಿಂಪಲ್ ಆಗಿ ಅಂತ ಬ್ಲೌಸ್ ಹೊಲಿಸ್ಕೊಂಡೆ. ಯಾಕೋ ಅವಾಗ ಪಾಪು 9 ತಿಂಗಳವನಿಗೆ, ಅವಾಗ ನಂಗೆ ಸ್ಯಾರಿ ಅಷ್ಟು ಉಟ್ಕೊಳಕ್ಕೆ ಯಾಕೋ ಮನ್ಸಿರ್ಲಿಲ್ಲ. ಸೊ ಹಂಗಾಗಿ ಸಿಂಪಲ್ ಆಗಿ ಹೊಲಿಸ್ಬಿಟ್ಟಿದ್ದೆ ಈ ಬ್ಲೌಸು. ಇವಾಗ ಫೀಲ್ ಆಗಿದೆ ಅದಕ್ಕೆ ವರ್ಕ್ ಕೊಡಿಸ್ಬೇಕು ಅಂತ. ಸೊ ಬಾರ್ಡರ್ ಬಂದು ಈ ರೀತಿ ಕಾಣಿಸ್ತಿದೆ ಅನ್ಸುತ್ತೆ. ಇದು ಬ್ಲೌಸ್ ಬಂದು ಸಿಂಪಲ್, ನಾನೇ ಇದನ್ನ ಹೊಲಿಸ್ಕೊಂಡಿದ್ದು ಬಿಡಿ. ಈ ರೀತಿನೇ ಸಿಂಪಲ್ ಆಗಿ ಹೊಲಿಸ್ಕೊಂಡಿದ್ದು ನಾನೇ. ಬಟ್ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಾಗ. ಇದಕ್ಕೆ ಏನಾದ್ರು ವರ್ಕ್ ಕೊಡಿಸ್ಬೇಕಂತ ಅನ್ಕೊಂಡಿದ್ದೀನಿ, ನೋಡೋಣ ಯಾವಾಗ ಗೊತ್ತೇ ಅಂತ. ನೆಕ್ಸ್ಟ್ ಸ್ಯಾರಿ ಬಂದಿದ್ದು, ಈ ಸ್ಯಾರಿದು ಒಂದು ಮೆಮೊರಿ ಐತೆ. ಏನಪ್ಪಾ ಅಂದ್ರೆ ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ಗೆ ನಾನು ಫುಲ್ ಸ್ಪೆಟ್ ಆಗ್ತಾ ಇದ್ದೀನಿ. ನಮ್ಮ ಅಕ್ಕನ ಎಂಗೇಜ್ಮೆಂಟ್ಗೆ ನಾನು ಈ ಸ್ಯಾರಿ ಉಟ್ಕೊಂಡು ಹೋಗಿದ್ದೆ. ನಮ್ಮ ಅಕ್ಕ ಅದೇ ತವ್ರ ಮನೆ ಕಡೆ ಸ್ಯಾರಿ ಅಂತ ಹುಟ್ಟಿದ್ಲು ಅವಳು. ಸಿಂಪಲ್ ಸ್ಯಾರಿ ಹುಟ್ಟಿದ್ಲು ಅವಳು. ನಾನು ಈ ಸ್ಯಾರಿ ಉಟ್ಬಿಟ್ಟು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗಿದೆ ಎಂಗೇಜ್ಮೆಂಟ್ಗೆ. ಆಗ ಫೋಟೋಗ್ರಾಫರು ನನ್ನೇ ಹುಡುಗಿ ಅನ್ಕೊಬಿಟ್ಟಾರೆ. ಬಟ್ ತಾಲಿ ಅವಾಗ ನಂದು ಇನ್ನೂ ಅವಾಗ ಮದುವೆ ಆಗಿತ್ತು. ತಾಲಿ ಮಾಮೂಲಿ ದಾರದ ಬಿಡುತ್ತೆ, ಅದು ಒಳಗಡೆ ಹಾಕೊಂಡ್ಬಿಟ್ಟಿದೆ. ಫೋಟೋಗ್ರಾಫರು ಬನ್ನಿ ಮೇಡಮ್ ಫೋಟೋ ತೆಗಿತೀನಿ ಅಂತವ್ರೆ. ಯಾಕೆ ಬನ್ನಿ ಫೋಟೋ ತೆಗಿತೀವಿ, ಆಮೇಲೆ ಸಾಕ್ಷಿ ಕುರ್ಸೋ ಅಷ್ಟಲ್ಲಿ ಆಮೇಲೆ ತೆಗಿಯೋಕ್ಕಾಗಲ್ಲ ಅಂತವ್ರೆ. ಅಯ್ಯೋ ಅಣ್ಣ ನಾನೆಲ್ಲ ಹುಡುಗಿ ಸುಮ್ಮನಿರೋಣ ಅಂತ ಆಡ್ತಿದ್ದೆ ನಾನು. ಈ ಸ್ಯಾರಿ ಉಟ್ಟಾಗ ಚೆನ್ನಾಗಿ ಅನ್ಸುತ್ತೆ, ಫುಲ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಸ್ಯಾರಿ. ನಾನೆಲ್ಲ ಸುಮ್ಮನಿರಿ ಅಣ್ಣ, ಹುಡುಗಿನ ಕರ್ಕೊಬರಕ್ಕೆ ಹೇಳ್ತೀನಿ, ಹುಡುಗಿನ ಕರ್ಕೊಬರ್ತೀನಿ ಅಂತ ಅಂದ್ಬಿಟ್ಟು ಬಂದಿದೆ. ಅದೊಂದು ಆ ಸ್ಯಾರಿ ನೋಡಿದಾಗೆಲ್ಲ ಅದೊಂದು ನೆನಪಾಗುತ್ತೆ ನನಗೆ. ಇದು ಸಿಂಪಲ್ ಆಗಿ ಹೊಲಿಸಿರೋದು ಬ್ಲೌಸ್. ಆಗಿಂದ ನಮ್ಮಮ್ಮ ಮದುವೆ ಮುಂಚೆನೇ ಹೊಲಿಸಿದ್ದು ನನಗೆ ಅಂತಾನೆ ತೆಗ್ದು. ಆಗಿನ ಇದರಲ್ಲಿ ಮದುವೆ ಮುಂಚೆ ಹೊಲಿಸಿರೋದು. ಆಗಿನ ಇದರಲ್ಲಿ ನಮ್ಮಮ್ಮಗೆ ಇದೇ ಟ್ರೆಂಡ್ ಆಯಿತು ಬ್ಲೌಸು. ಅದು ಈ ರೀತಿ ಡಿಸೈನರ್ ಹೊಲಿಸೋದು. ಹಂಗಾಗಿ ಅದು ರೀತಿ ಹೊಲಿಸಿದೆ. ಇದು ಬಂದು ನಮ್ಮ ಮಮ್ಮಿ ತಗೊಟ್ಟಿರೋದೇ. ಇದು ಚೆನ್ನಾಗಿ ಕಾಣುತ್ತೆ. ಇದು ನಮ್ಮ ಅಕ್ಕನ ಮದುವೆಗೆ ಒಂದೇ ಸಲ ವೇರ್ ಮಾಡಿರೋದು ನಾನು ಈ ಸ್ಯಾರಿ. ಒಂದು ಸಲಿನೋ 2 ಸಲಿನೋ ವೇರ್ ಮಾಡಿದ್ದೀನಿ ಅನ್ಸುತ್ತೆ. ಬಟ್ ಇದು ಒಂದೇ ಸಲ ವೇರ್ ಮಾಡಿ. ಇದು ನಮ್ಮಮ್ಮ ಗೊತ್ತಲ್ಲ, ನಮ್ಮಮ್ಮ ಹೊಲಿಸಿದ ಇವೆಲ್ಲ ನಮ್ಮಮ್ಮ ಹೊಲಿಸಿರ ಅಂತನ್ನೇ. ನೆಕ್ಸ್ಟ್ ಸ್ಯಾರಿ ಬಂದು ಇದೂನು ಅದೇ ಈಗ ಸೀಮಂತದಲ್ಲಿ ತವ್ರ ಮನೆ ಕಡೆಯಿಂದ ಸ್ಯಾರಿ ಅಂತಾರಲ್ಲ ಸ್ಯಾರಿ ಇದು ಸ್ಯಾರಿ. ಇದು ಕೂಡ ನಾನು ಬ್ಲೌಸ್ ಹೊಲಿಸಿದ. ಹಂಗಾಗಿ ನಾನು ಅದೀಗ ಸ್ಯಾರಿಗಳೇ ತಗೊಂಡಿಲ್ಲ. ಬಾರ್ಡರ್ ಬಂದು ಈ ರೀತಿ ಚಿನ್ನಿ ಹೋಗುತ್ತದು ಈ ರೀತಿ ಇದೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೊಡ್ಸಿರೋ ಸ್ಯಾರಿನೇ. ಇದು ಕೊಡ್ಸಿರೋ ಸ್ಯಾರಿ ಸಿಂಪಲ್ ಆಗೈತೆ, ಚೆನ್ನಾಗಿದೆ. ಇದು ಕೊಡ್ಸಿರೋ ಸ್ಯಾರಿನೇ. ಅವಾಗಲೇ ಹೇಳ್ದಂಗೆ ನನ್ನ ಹತ್ರ ಎಲ್ಲ ಕೊಡ್ಸಿರೋ ಸ್ಯಾರಿಗಳನ್ನೇ ಇರೋದು. ನಾನು ಬಾರ್ಡರ್ ಸೀರೆನ ಯಾವುದೂ ದುಡ್ಡು ಕೊಟ್ಟು ನಾನು ತಗೊಂಡಿಲ್ಲ. ನಾನು ದುಡ್ಡು ಕೊಟ್ಟು ತೊಗೊಂಡ್ರೆ ಮೊದಲನೇ ಸರಿ ನಾನು ಗಂಡ ಕೊಡ್ಸಿರೋದು, ಅದನ್ನು ನನಗೆ ಕೊಡ್ಸಿರೋದು. ಇದು ನಾಮಕರಣಕ್ಕೆ ಹಾಕಿದೆ. ಇದು ಕೊಡ್ಸಿರೋದೆಯಾ, ಬಟ್ ನಾಮಕರಣಕ್ಕೆ ನಾನು ಸೀರೆ ಶಾಪಿಂಗ್ ಮಾಡಲಿಲ್ಲ. ಇದು ಕೊಡ್ಸಿರೋದೆಯಾ, ಹಾಗಾಗಿ ಇದನ್ನೇ ವೇರ್ ಮಾಡಿದೆ. ಇದು ಬಂದು ಹೋಗಿ ಒಂದು ನಿಮಿಷ ಹೋಗಂದ ಕಡೆ. ಇದು ಒಂದು ನಿಮಿಷ ಅಲ್ಲ. ಮತ್ತು ನೆಕ್ಸ್ಟ್ ಬಂದು ಇದು ಸ್ಯಾರಿ. ಈ ಸ್ಯಾರಿನೂ ಕೂಡ ನಾನು ಬ್ಲೌಸ್ ಹೊಲಿಸಿಲ್ಲ. ಇದು ಕೊಡ್ಸಿರೋ ಸ್ಯಾರಿನೇ. ಇದೆಲ್ಲ ಸೀಮಂತ ಕೊಡ್ಸಿರೋ ಸ್ಯಾರಿಗಳು. ಸೀಮಂತ ಕೊಡ್ಸಿರೋ ಸ್ಯಾರಿಗಳನ್ನೇ ನಾನು ಇನ್ನೂ ಬ್ಲೌಸ್ ಹೊಲಿಸಿಲ್ಲ. ಅಯ್ಯೋ ಸೀಮಂತ ಕೊಡ್ಸಿರೋ ಸ್ಯಾರಿಗಳನ್ನೇ ನಾನು ಇನ್ನೂ ಬ್ಲೌಸ್ ಹೊಲಿಸಿಲ್ಲ. ಇದು ಓಪನೇ ಮಾಡಿರಲಿಲ್ಲ, ಇವಾಗ ಸ್ಯಾರಿ ಕಲೆಕ್ಷನ್ಗೆ ಅಂತ ಓಪನ್ ಮಾಡಿದ್ದು. ಇದು ತುಂಬಾ ಚೆನ್ನಾಗೈತೆ ಆ್ಯಕ್ಚುಲಿ ಸ್ಯಾರಿ. ಸೊ ಯಾವ್ದಾದ್ರು ಮದುವೆಗೆ ಹೊಲಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಹೊಲಿಸ್ಕೊಂಡೇ ಅದಕ್ಕೆ ನಾವು ಸೀರೆ ತಗೋದು. ಇನ್ನು ಹೊಲಿಸಿರೋಂಥ ಬ್ಲೌಸ್ಗಳೇ ಇದೆ, ಹೊಲಿಸೋಂಥ ಬ್ಲೌಸ್ಗಳೇ ಇದ್ದಾವೆ. ನೆಕ್ಸ್ಟ್ ಲಾಸ್ಟ್ ಒಂದು ಸ್ಯಾರಿ ಬಂದು ಇದು ಈ ರೀತಿ ಇದೆ. ಬಾಗ್ಲಿಗೆ ಇನ್ನೂ ಸುಮಾರು ಸೀರೆಗಳೆಲ್ಲ ಊರಲ್ಲಿದ್ದಾವೆ. ಅಮ್ಮ ಅಂತೂ ಸೀರೆ ಉಡಲ್ಲ, ಅಂದರೆ ಉಡುತ್ತೆ ಬಟ್ ಸಿಂಪಲ್ ಸ್ಯಾರಿ. ಈಗ ಬಾರ್ಡರ್ ಸೀರೆಗಳೆಲ್ಲ ಮೊದಲು ಉಡ್ತಿತ್ತು ಅಮ್ಮ, ಇವಾಗ ಕೂಡ ಜಾಸ್ತಿ ಬಾರ್ಡರ್ ಸೀರೆಗಳೆಲ್ಲ ಜಾಸ್ತಿ ಸಿಂಪಲ್ ಸ್ಯಾರಿ ವೇರ್ ಮಾಡ್ತಾರೆ. ಇನ್ನು ನನ್ನ ಹತ್ರ ಜಾಸ್ತಿ ಸಿಂಪಲ್ ಸ್ಯಾರಿ ಜಾಸ್ತಿ ಇರೋದು.
ಬಾರ್ಡ್ರ್ ಸ್ಯಾರಿ ಬಂದು ಇಷ್ಟೇನೆ ಫ್ರೆಂಡ್ಸ್. ನಾನು ಜಾಸ್ತಿ ಉಡಲ್ಲ ಅಂದ್ಕೊಂಡು, ಜಾಸ್ತಿ ವೇರ್ ಮಾಡಲ್ಲ ಅಂದ್ಕೊಂಡು ನಾನು ಜಾಸ್ತಿ ಬಾರ್ಡ್ರ್ ಸ್ಯಾರಿಗಳು ತೊಗೊಂಡೆ. ಬ್ಲೌಸ್ ಬಂದು ಇದು ಈ ಡಿಸೈನ್ ಈ ಡಿಸೈನ್ ನಾನು ಏನೇನು ತೋರಿಸ್ತೇವೆಲ್ಲ ನಮ್ಮಮ್ಮ ಹೊಲಿಸಿರೋದೇನೆ. ನನಗೆ ಅದಕ್ಕೆ ಅಷ್ಟು ಇಷ್ಟ ಆಗಲ್ಲ ಇವು. ಅಂದರೆ ಸ್ಯಾರಿ ಇಷ್ಟ ಆಗುತ್ತೆ, ಬ್ಲೌಸ್ ಒಂದು ಸ್ವಲ್ಪ ಹಳೇ ಥರ ಅನಿಸ್ತು. ಸೊ ಇದಾಗಿತ್ತು ನನ್ನ ಸ್ಯಾರಿ ಕಲೆಕ್ಷನ್. ನನ್ನ ಸ್ಯಾರಿ ಕಲೆಕ್ಷನ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಥ್ಯಾಂಕ್ ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.